ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಮಸಾಲೆ ದೋಸೆ, ಇಡ್ಲಿ ಅಥವಾ ಅನ್ನ ಯಾವ್ದಕ್ಕಾದ್ರೂ ಸೈ ಅನ್ನೋಂಥ ಚಟ್ನಿ ಪುಡಿ ಅಂದ್ರೆ ನಾನು ಮಾಡಿರೋಂಥ ಈ ಒಗ್ಗರಣೆ ಚಟ್ನಿ ಪುಡಿನೇ ನಂಬರ್ ಒನ್ ಅಂತ ಹೇಳಿದ್ರೆ ಪಕ್ಕಾ ಕೆಲವ್ರು ಇದ್ದಕ್ಕೆ ನಿಂತ್ಬಿಡ್ತೀರಾ. ಬಟ್ ನೀವು ಒಂದ್ಸರಿ ಟ್ರೈ ಮಾಡಿ ಯಾಕೆ ಹೇಳ್ದೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರೊಫೈಲಲ್ಲಿ ಇದೇ ತರ ಬೇಜಾನ್ ಮಸಾಲೆ ಪೌಡರ್ಗಳ ರೆಸಿಪಿ ಹಾಕಿದ್ದೀನಿ. ನೀವೇನಾದ್ರು ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ಫಾಲೋ ಬಟನ್ ಒತ್ತೋದ್ರ ಜೊತೆಗೆ ಎಲ್ಲಾ ವಿಡಿಯೋಗಳನ್ನ ಚೆಕ್ ಮಾಡ್ಕೊ ಬನ್ನಿ. ನಾನಿವತ್ತು ಶೇಂಗಾ ಅಥವಾ ಬೆಳ್ಳುಳ್ಳಿ ಏನು ಉಪಯೋಗಿಸಿದೆ, ಬರೀ ಕಡಲೆಬೇಳೆ ಮಾತ್ರ ಉಪಯೋಗಿಸಿ ಹೇಗೆ ಸಖತ್ ಚಟ್ನಿ ಪುಡಿಯನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆನ ಬಣ್ಣಕ್ಕೆ ಹುರಿದು ಬ್ಯಾಡ್ಗಿ ಮೆಣಸು, ಒಣ ಕೊಬ್ಬರಿ, ಬಿಳಿ ಎಳ್ಳು, ಹುಣಸೆ ಹಣ್ಣು ಇದಿಷ್ಟು ಸೆಪರೇಟ್ ಆಗಿ ಡ್ರೈ ರೋಸ್ಟ್ ಮಾಡಿ. ಮೆಜರ್ಮೆಂಟ್ಸ್ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸಿರೋ ಹಾಗೆ ಪಕ್ಕ ಇರಬೇಕು. ಎಲ್ಲೂ ಮಿಸ್ ಹೊಡಿಬೇಡಿ, ಯಾಕೆಂದ್ರೆ ನಾವು ಮಾಡ್ತಿರೋದು ವರ್ಲ್ಡ್ಸ್ ಬೆಸ್ಟ್ ಚಟ್ನಿ ಪುಡಿ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಫಸ್ಟ್ ಒಣಮೆಣಸು ಮತ್ತೆ ಕಡಲೆಬೇಳೆನ ಕೋರ್ಸ್ ಗ್ರೈಂಡ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಅಲ್ಲಿ ಉಪ್ಪು ಸೇರಿಸಿ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಒಣ ಕೊಬ್ಬರಿ, ಎಳ್ಳು, ಹುಣಸೆ ಹಣ್ಣು ಮತ್ತೊಂದು ಚೂರ್ ಬೆಲ್ಲ ಅಂದ್ರೆ ಒಂದು 50 ಗ್ರಾಮ್ ಹಾಕಿ ಮತ್ತೊಂದ್ಸರಿ ಫೈನಲ್ ಆಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಸಿಹಿ ಬಿದ್ದ ತಕ್ಷಣ ಕಲರ್ ಎಷ್ಟು ಚೆನ್ನಾಗಿ ಬದಲಾಗ್ತದೆ ಅಲ್ಲ. ಫೈನಲ್ ಟಚ್ ಒಂದು ಸಿಂಪಲ್ ಒಗ್ಗರಣೆ ಇದೆ ನಮ್ಮ ಚಟ್ನಿ ಪುಡಿಗೆ ಸ್ಪೆಷಲ್. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಹಿಂಗು ಕರ್ಬೇವು ಹಾಕಿ ಒಗ್ಗರಣೆ ಕೊಟ್ಟು ತಣ್ಣಗಾದ್ಮೇಲೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಆಯ್ತು. ಖಾರವಾಗಿ ಸ್ವೀಟ್ ಆಗಿ ಹುಳಿ ಆಗಿರುವಂತ ಸ್ಪೆಷಲ್ ಚಟ್ನಿ ಪುಡಿ ತಯಾರಾಗುತ್ತೆ. ನಿಮ್ ಮನೇಲಿ ಉಳಿದ್ರೆ ಇದನ್ನ ಒಂದು 15 ರಿಂದ 20 ದಿನ ಇಟ್ಕೋಬಹುದು.